ಶುದ್ಧವಾದ ಆಸೆ ನಿನ್ನನ್ನು ಮೇಲ್ಮಟ್ಟಕ್ಕೆ ಒಯ್ಯುತ್ತೆ, ಆದರೆ ಕೆಟ್ಟ ಆಸೆಗಳು ನಿನ್ನನ್ನು ಕೆಡಿಸಿ ಪಾತಾಳದಷ್ಟು ಕೆಳಮಟ್ಟಕ್ಕೆ ನೂಕುತ್ತೆ. ತೊಂದರೆಗಳಿಗೆ ಎರಡು ಕಾರಣವಂತೆ, ಒಂದು ಕೆಟ್ಟವರ ಮೇಲೆ ನಂಬಿಕೆ ಇಡುವುದು, ಇನ್ನೊಂದು ಒಳ್ಳೆಯವರ ಮೇಲೆ ಸಂಶಯ ಪಡುವುದು. ಯಾವಾಗ ನಿನ್ನ ಉದ್ದೇಶಗಳು ಶುದ್ಧವಾಗಿರುತ್ತೋ ಅಂದು ನೀನು ಯಾರನ್ನು ಕಳೆದುಕೊಳ್ಳುವುದಿಲ್ಲ. ಸಂಬಂಧಿಕರಲ್ಲೇ ನಮ್ಮ ಮೊದಲ ಶತ್ರುಗಳಿರುತ್ತಾರೆ. ಎಚ್ಚರಿಕೆ. ಒಂದು ಕಡೆ ಪಾಂಡವರು 5 ಜನ ಹಾಗೂ ಶ್ರೀಕೃಷ್ಣ, ಇನ್ನೊಂದು ಕಡೆ 100 ಜನ ಕೌರವರು, ಅಕ್ಷೋಣಿ ಸೈನ್ಯ. ಆದರೂ ಪಾಂಡವರಿಗೆ ಯುದ್ಧದಲ್ಲಿ ಜಯ ಸಿಗುತ್ತೆ. ಧರ್ಮದ ಮಾರ್ಗದಲ್ಲಿದ್ದರೆ ಪರಮಾತ್ಮನು ಜೊತೆ ಇರುತ್ತಾನೆ. ಒಂಟಿಯಾದೆ ಎಂದು ಕೊರಗಬೇಡ. ಸೂರ್ಯನು ಒಂಟಿ, ಚಂದ್ರನು ಒಂಟಿ, ಆದರೂ ಜಗಕ್ಕೆ ಬೆಳಕು ನೀಡುತ್ತಿಲ್ಲವೇ? ಒಂಟಿಯಾದಾಗಲೇ ನೀ ಏನು ಎಂದು ಅರ್ಥವಾಗುವುದು, ನಿನ್ನ ಸಾಮರ್ಥ್ಯ ಎಷ್ಟು ಎಂದು ತಿಳಿಯೋದು. ಸೂರ್ಯ ಚಂದ್ರರಂತೆ ನೀ ಜಗತ್ತಿಗೆ ಬೆಳಕು ನೀಡೋದು ಬೇಡ. ನಿನ್ನ ಬದುಕಿಗೆ ನೀನು ಬೆಳಕಾಗು ಸಾಕು, ಆಗ ನಿನ್ನ ಬದುಕು ಧನ್ಯ. ತೊಂದರೆ ಬಂದಾಗ ಪ್ರಾಮಾಣಿಕವಾಗಿರಿ, ಹಣ ಬಂದರೆ ಸರಳವಾಗಿರಿ, ಹಕ್ಕನ್ನು ಪಡೆದ ನಂತರ ವಿನಯವಾಗಿರಿ, ನೀವು ಕೋಪಗೊಂಡಾಗ ಶಾಂತವಾಗಿರಿ. ಇದನ್ನೇ ಜೀವನ ನಿರ್ವಹಣೆ ಎಂದು ಕರೆಯಲಾಗುತ್ತೆ. ಶತ್ರು ಎಷ್ಟೇ ಋಣಾತ್ಮಕವಾಗಿ ಬಲಶಾಲಿಯಾಗಿದ್ರೂ ಕರ್ಮದ ಫಲ ಎದುರಾದಾಗ ಶರಣಾಗತಿ ಹೊಂದಲೇಬೇಕು. ಕೆಟ್ಟವರು ಎಷ್ಟೇ ಮೆರೆಯಲಿ ನೀನು ಪ್ರತಿಕ್ರಿಯಿಸದೆ ಸುಮ್ಮನಿರು. ಅವರ ವಿನಾಶ ಸದ್ಯದಲ್ಲೇ ಬಂದೇ ಬರುತ್ತೆ. ಆಗ ನೀನು ಹಾಕಿದ ಕಣ್ಣೀರಿನ ಬೆಲೆ ಅವರಿಗೆ ತಿಳಿಯುತ್ತೆ. ಮೌನಕ್ಕಿಂತ ಒಳ್ಳೆಯ ಉತ್ತರವಿಲ್ಲ. ಕ್ಷಮಿಸುವುದಕ್ಕಿಂತ ದೊಡ್ಡ ಶಿಕ್ಷೆ ಇಲ್ಲ. ಮನಸ್ಸಿಗಿಂತ ಒಳ್ಳೆಯ ಸ್ನೇಹಿತರಿಲ್ಲ. ಕೋಪಕ್ಕಿಂತ ದೊಡ್ಡ ಶತ್ರು ಇಲ್ಲ. ತಾಳ್ಮೆಗಿಂತ ದೊಡ್ಡ ಪರಿಹಾರವಿಲ್ಲ. ಒಳ್ಳೆಯ ಸಂಬಂಧಗಳನ್ನು ಪ್ರೀತಿ ಕೊಟ್ಟು ಉಳಿಸಿಕೊಳ್ಳಿ. ಕೆಟ್ಟ ಸಂಬಂಧಗಳನ್ನು ಮೌನವಾಗಿದ್ದು ಕಳೆದುಕೊಳ್ಳಿ. ಮೂರ್ಖರಾಗಿರಿ, ಸಂಬಂಧಗಳು ಹಾಗೆ ಉಳಿಯುತ್ತೆ. ತಪ್ಪಿನ ವಿರುದ್ಧ ನೀವು ಧ್ವನಿ ಎತ್ತುವ ದಿನ ಸಂಬಂಧಗಳು ಒಡೆಯಲು ಪ್ರಾರಂಭಿಸುತ್ತೆ. ಬೆಳಕಿನಲ್ಲಿರುವಾಗ ಒಬ್ಬರಿಂದೊಬ್ಬರು ಸಿಗ್ತಾನೆ ಇರ್ತಾರೆ. ನೀನು ಹುಡುಕಬೇಕಾಗಿರುವುದು ಕತ್ತಲೆಯಲ್ಲಿ ನಿನ್ನ ಜೊತೆಯಾಗಿದ್ದವರನ್ನು. ಯಾರು ಯಾರನ್ನು ಉದ್ಧಾರ ಮಾಡೋಕ್ಕೂ ಆಗಲ್ಲ, ಯಾರು ಯಾರನ್ನು ಹಾಳು ಮಾಡೋಕ್ಕೂ ಆಗಲ್ಲ. ಅವರವರ ಯೋಚನೆಯೇ ಅವರ ಉದ್ಧಾರಕ್ಕೆ ಹಾಗೂ ಅವರು ಹಾಳಾಗುವುದಕ್ಕೆ ಮೂಲ ಕಾರಣವಾಗುತ್ತೆ. ಯಾರಾದರೂ ನಿಮಗೆ ನೋಯಿಸಿದರೆ ದುಃಖ ಪಡಬೇಡಿ. ಯಾವ ಮರ ಸಿಹಿಯಾದ ಹಣ್ಣು ಕೊಡುತ್ತೋ ಜನ ಅದೇ ಮರಕ್ಕೆ ಕಲ್ಲು ಎಸೆಯುತ್ತಾರೆ.